ಮಿತ್ರರೇ ನಮಸ್ಕಾರ. ಮಿತ್ರರೇ, ವಕ್ಫ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನದಲ್ಲೂ ಕೂಡ ಪಾಸ್ ಆಗಿದೆ. ಇನ್ನೇನು ಕಾನೂನಾಗಿ ಅದು ದೇಶಾದ್ಯಂತ ಜಾರಿಗೊಳ್ಳೋದೊಂದೇ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ವಕ್ಫ್ ಅನ್ನು ಪಾಸ್ ಮಾಡದಂತಹ ರೀತಿಯ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಕಮಿಟ್ಮೆಂಟನ್ನು ತೋರಿಸ್ತು, ಕೇಂದ್ರದ ನಾಯಕರು ಎಷ್ಟು ಬದ್ಧರಾಗಿದ್ದರು, ಜೊತೆಗೆ NDA ಪಕ್ಷಗಳ ಸಹಕಾರ ಯಾವ ರೀತಿಯಾಗಿ ಸಿಕ್ತು, ಇಡೀ ಸರ್ಕಾರ ಸಂಘಟಿತವಾಗಿ ವಕ್ಫ್ ಬಿಲ್ಲನ್ನು ಪಾಸ್ ಮಾಡಿದ ಬಗ್ಗೆ ಅದನ್ನು ಬೆಂಬಲಿಸುವಂಥವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಈ ವಕ್ಫ್ ಬಿಲ್ಲನ್ನು ತಡೆಯೋದಕ್ಕೆ ವಿಫಲವಾಗಿರುವಂತಹ ವಿಪಕ್ಷಗಳ ಬಗ್ಗೆ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಸಹಜವಾಗಿ ಗೊತ್ತಿತ್ತು, ವಿಪಕ್ಷಗಳು ಈ ಬಿಲ್ಲನ್ನು ತಡೆಯೋದಕ್ಕೆ ಸಾಧ್ಯ ಇರಲಿಲ್ಲ, ಯಾಕೆಂದ್ರೆ ಅವರ ಬಳಿಯಲ್ಲಿ ನಂಬರ್ಸ್ ಇರಲಿಲ್ಲ. ಆದರೂ ಕೂಡ ವಿಪಕ್ಷಗಳು ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು, ಅದರಲ್ಲೂ ಮುಖ್ಯವಾಗಿ ನೆಹರು ಗಾಂಧಿ ಪರಿವಾರ ಈ ವಕ್ಫ್ ಬಿಲ್ ವಿಚಾರದಲ್ಲಿ ಕೈಗೊಂಡಂತಹ ನಿರ್ಧಾರದ ಬಗ್ಗೆ ಬಹಳ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ರಾಹುಲ್ ಗಾಂಧಿಯ ಬಗ್ಗೆ ಮುಸ್ಲಿಂ ಸಂಘಟನೆಗಳು ಪ್ರಶ್ನೆ ಎತ್ತಿದ್ದಾವೆ. ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿಯ ಜೀವನದಲ್ಲೇ ಇದೊಂದು ಕಪ್ಪು ಚುಕ್ಕೆ ಅಂತ ಹೇಳಿ ಮುಸ್ಲಿಂ ಪರ ಸಂಘಟನೆಗಳು ಟೀಕಿಸೋದಕ್ಕೆ ಶುರು ಮಾಡಿದವೆ. ಯಾವ ಹಂತಕ್ಕೆ ಇದು ಹೋಗಿದೆ ಅಂತಂದ್ರೆ, ವಯನಾಡಿನಲ್ಲಿ ಮುಂದೆ ಪ್ರಿಯಾಂಕಾ ಗಾಂಧಿ ಚುನಾವಣೆಗೆ ನಿಂತರೆ ಮುಸ್ಲಿಮರು ವೋಟ್ ಹಾಕ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಅಷ್ಟರ ಮಟ್ಟಿಗೆ ಪ್ರಿಯಾಂಕಾ ಗಾಂಧಿಯ ವಿರುದ್ಧ ಮುಸ್ಲಿಂ ಸಂಘಟನೆಗಳು ತಿರುಗಿ ಬಿದ್ದಿದ್ದಾವೆ. ಹಾಗಾದ್ರೆ ಯಾಕೋಸ್ಕರವಾಗಿ ಮುಸ್ಲಿಂ ಸಂಘಟನೆಗಳು ನೆಹರು ಗಾಂಧಿ ಪರಿವಾರದ ವಿರುದ್ಧ ತಿರುಗಿ ಬಿದ್ದಿದ್ದಾವೆ? ಅದಕ್ಕೆ ಕಾರಣ ಏನು? ವಕ್ಫ್ ಬಿಲ್ನ ಪರವಾಗಿ ಏನಾದರೂ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ನಿರ್ಧಾರ ಕೈಗೊಂಡ್ರ? ಪ್ರಿಯಾಂಕಾ ಗಾಂಧಿ ವಕ್ಫ್ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಲೋಕಸಭೆಗೆ ಗೈರಾಗಿದ್ಯಾಕೆ? ರಾಹುಲ್ ಗಾಂಧಿ ಸದನದಲ್ಲಿ ಇದ್ರೂ ಕೂಡ ಒಂದೇ ಒಂದು ವಕ್ಫ್ ಬಿಲ್ನ ವಿರುದ್ಧವಾಗಿ ಮಾತನಾಡಿಲ್ಲ ಯಾಕೆ? ಇದೆಲ್ಲದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸಿದೆ. ಮಿತ್ರರೇ, ಇದು ದೊಡ್ಡ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2024 ಆಗಸ್ಟ್ ತಿಂಗಳಿನಲ್ಲಿ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಅನ್ನು ಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರ ಮಂಡನೆ ಮಾಡಿತು. ಆ ಬಿಲ್ ಮಂಡನೆಯಾದ ಕ್ಷಣದಿಂದಲೂ ಕೂಡ INDIA ಕೂಟ ಅದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇತ್ತು. ಇದು ಅಲ್ಪಸಂಖ್ಯಾತರ ವಿರುದ್ಧವಾದಂತಹ ಮಸೂದೆ, ಮುಸ್ಲಿಮರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಮಸೂದೆಯಾಗಿದೆ, ಮುಸ್ಲಿಮರ ಭೂಮಿಯನ್ನು ಕಿತ್ತುಕೊಳ್ಳುವಂತಹ ಮಸೂದೆ ಅಂತೇಳಿ ವ್ಯಾಪಕವಾಗಿ ಅವರು ಟೀಕೆ ಮಾಡ್ತಾ ಇದ್ರು. ಯಾಕೆ ಅಷ್ಟರ ಮಟ್ಟಿಗೆ ಟೀಕೆ ಮಾಡ್ತಾ ಇದ್ರು ಅಂತಂದ್ರೆ, ಅವ್ರಿಗೆ ಗೊತ್ತಿತ್ತು, ಈ ಬಿಲ್ ಅನ್ನು ನಾವೇನಾದ್ರೂ ವಿರೋಧಿಸದೆ ಹೋಗಿದ್ದೆ ಆದ್ರೆ ನಮ್ಮ ರಾಜಕೀಯವೇ ಅಂತ್ಯವಾಗುತ್ತೆ. ಯಾಕೆಂದ್ರೆ ಇದು ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ಮಸೂದೆ. ನಾವು ನಂಬಿಕೊಂಡಿರುವಂತಹದ್ದೇ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ. ಈ ದೇಶದಲ್ಲಿ ಸಂಘಟಿತವಾದಂತಹ ಒಂದು ಸಮುದಾಯ ಇದೆ, ಒಂದು ಸಂಘಟಿತವಾಗಿ ಅವರು ವೋಟ್ ಮಾಡ್ತಾರೆ ಅಂತಂದ್ರೆ ಅದು ಮುಸ್ಲಿಂ ಸಮುದಾಯ ಮಾತ್ರ. ಹೀಗಾಗಿ ವಿಪಕ್ಷಗಳು ತಾಮುಂದು ನಾಮುಂದು ಅಂತ ಹೇಳಿ ಈ ಬಿಲ್ ಅನ್ನ ವಿರೋಧಿಸಿದ್ವು. ಮಿತ್ರರೇ, ವಿಪಕ್ಷಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಈ ಬಿಲ್ ಅನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿದೆ, ಅವರ ಬಳಿಯಲ್ಲಿ ನಂಬರ್ಸ್ ಕೂಡ ಇದೆ. NDAದ ಮಿತ್ರ ಪಕ್ಷಗಳು ಈ ಬಿಲ್ ಅನ್ನ ವಿರೋಧಿಸದ ಹೊರತು ಈ ಬಿಲ್ ಅನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಿಪಕ್ಷಗಳ ಅರಿವಿಗೆ ಬಂದಿತ್ತು. ಹಾಗೆ ಯಾವಾಗ TDP ಮತ್ತು JDU ಈ ಬಿಲ್ ಅನ್ನ ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿದ್ವೋ ಆ ತಕ್ಷಣವೇ ಈ ಬಿಲ್ ಲೋಕಸಭೆಯಲ್ಲೂ ಪಾಸ್ ಆಗುತ್ತೆ, ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗುತ್ತೆ ಅನ್ನುವಂಥದ್ದು ವಿಪಕ್ಷಗಳಿಗೆ ಗೊತ್ತಾಗಿತ್ತು. ಆದ್ರೂ ಕೂಡ ಅವರೇನ್ ತೀರ್ಮಾನ ಮಾಡ್ತಾರೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಬಿಲ್ ಅನ್ನ ವಿರೋಧಿಸಬೇಕು, ಕೊನೆಯ ಕ್ಷಣದವರೆಗೂ ಕೂಡ ಬಿಲ್ನ ವಿರುದ್ಧವಾಗಿ ಮತ ಚಲಾವಣೆ ಮಾಡಿ ಬಿಲ್ ಅನ್ನ ತಡೆಯೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಅನ್ನುವಂತಹ ಒಂದು ನರೇಟಿವ್ ಅನ್ನ ಇಡೀ ದೇಶಾದ್ಯಂತ ಬಿಲ್ಡ್ ಮಾಡಬೇಕು ಅಂತ ವಿಪಕ್ಷಗಳು ನಿರ್ಧಾರ ಮಾಡಿದ್ವು, ಮುಖ್ಯವಾಗಿ INDIA ಕೂಟ. ಆದ್ರೆ ಮಿತ್ರರೇ, ಈ ಇಡೀ ಬಿಲ್ ಅನ್ನ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ಹಳ್ಳಕ್ಕೆ ಬಿದ್ದಿದ್ದು ಯಾರು ಕೇಳಿದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ನಿಮಗಿದನ್ನ ಕೇಳೋದಕ್ಕೆ ಆಶ್ಚರ್ಯ ಆದ್ರೂ ಕೂಡ ಇದು ಸತ್ಯ. ಇವತ್ತು ವಕ್ಫ್ ಬಿಲ್ ಪಾಸ್ ಆಗಿದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರ ಭಾಷಣಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಅಮಿತ್ ಶಾ, ಸುಧಾಂಶು ತ್ರಿವೇದಿ, ಹೀಗೆ BJP ನಾಯಕರ ಭಾಷಣಗಳಿರಬಹುದು, ಅಥವಾ ವಕ್ಫ್ ಅನ್ನು ವಿರೋಧಿಸುವಂತಹ ವಿರೋಧ ಪಕ್ಷದ ಕೆಲ ನಾಯಕರ ಭಾಷಣಗಳಿರಬಹುದು. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾರ್ಯಾರಿಗೆ ಯಾವ್ದಾವ್ದು ಖುಷಿ ಕೊಡುತ್ತೋ ಅದನ್ನ ಜನ ವೈರಲ್ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ವಕ್ಫ್ ಅನ್ನ ವಿರೋಧಿಸಿ ಮಾತನಾಡಿದಂತಹ ಒಂದು ಸಣ್ಣ ತುಣುಕು ಕೂಡ ಸಿಗ್ತಾ ಇಲ್ಲ. ಯಾಕೆ ಕೇಳಿದ್ರೆ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ವಕ್ಫ್ ಅನ್ನ ವಿರೋಧಿಸಿ ಒಂದೇ ಒಂದು ಮಾತನಾಡಿಲ್ಲ. ಪ್ರಿಯಾಂಕಾ ಗಾಂಧಿ ವಕ್ಫ್ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಸದನದಲ್ಲಿ ಹಾಜರೇ ಇರಲಿಲ್ಲ. ಇದು ಈಗ ಭಾರಿ ಟೀಕೆಗೆ ಕಾರಣವಾಗಿರುವಂತಹದ್ದು. ಮುಸ್ಲಿಂ ಸಂಘಟನೆಗಳು ವ್ಯಾಪಕವಾಗಿ ಇದನ್ನು ಖಂಡಿಸ್ತಾ ಇದ್ದಾವೆ. ಪ್ರಿಯಾಂಕಾ ಗಾಂಧಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆ ರಾಹುಲ್ ಗಾಂಧಿ ಅವರ ನಿಲುವಿನ ಬಗ್ಗೆಯೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಭಾರಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಹಿಂದೆಯೇ ನಾವು ಬಜೆಟ್ ಸೆಷನ್ ನಲ್ಲೇ ಈ ವಕ್ಫ್ ಬಿಲ್ ಅನ್ನ ಪಾಸ್ ಮಾಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಆದ್ರೆ ಬಜೆಟ್ ಸೆಷನ್ ಮುಗಿತಾ ಬಂತು, ಆದ್ರೂ ಕೂಡ ವಕ್ಫ್ ಬಿಲ್ ಅನ್ನ ಮಂಡಿಸುವಂತಹ ಯಾವುದೇ ಇರಾದೆಯನ್ನ ಕೇಂದ್ರ ಸರ್ಕಾರ ತೋರಿಸ್ತಾ ಇಲ್ವಲ್ಲ. ಹೀಗಾಗಿ ಈ ಬಾರಿ ಆಗೋದಿಲ್ಲ, ಮುಂದೂಡುವಂತ ಸಾಧ್ಯತೆಗಳಿದಾವೆ. ಬಿಹಾರದ ಚುನಾವಣೆ ಆದ ಬಳಿಕ ವಕ್ಫ್ ಬಿಲ್ ಅನ್ನ ತರಬಹುದು, ಹೀಗೆಲ್ಲ ಚರ್ಚೆಗಳು ಶುರುವಾಗಿತ್ತು. ಆದ್ರೆ ರಂಜಾನ್ ಮುಗಿದ ಬಳಿಕ, ಅಂದ್ರೆ 31ನೇ ತಾರೀಕು ರಂಜಾನ್ ಮುಗಿತು, 1ನೇ ತಾರೀಕು ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಅನ್ನ ಪಾಸ್ ಮಾಡೋದಾಗಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಸ್ಪೀಕರ್ ಅವರು ವಕ್ಫ್ ಬಿಲ್ ನ ಚರ್ಚೆಗೋಸ್ಕರವಾಗಿ 8 ಗಂಟೆಗಳ ಕಾಲವನ್ನು ನಿಗದಿ ಮಾಡ್ತಾರೆ. ವಿಪಕ್ಷಗಳು ಏನ್ ಡಿಮ್ಯಾಂಡ್ ಮಾಡ್ತವೆ, 8 ಗಂಟೆ ಸಾಕಾಗೋದಿಲ್ಲ, ನಮಗೆ 16 ಗಂಟೆ ಬೇಕು,
14 ಗಂಟೆ ಬೇಕು, ಹೀಗೆಲ್ಲ ಡಿಮ್ಯಾಂಡ್ ಇಡ್ತಾರೆ. ಅಂತಿಮವಾಗಿ ಸ್ಪೀಕರ್ 8 ಗಂಟೆ ಟೈಮನ್ನು ಕೊಟ್ಟಿದ್ರೂ ಕೂಡ ಚರ್ಚೆ ಮಾತ್ರ 14 ಗಂಟೆಗಳ ಕಾಲ ನಡೆಯುತ್ತೆ. ಸಾಮಾನ್ಯವಾಗಿ ಸ್ಪೀಕರ್ ಯಾವುದಾದ್ರೂ ಒಂದು ವಿಷಯಕ್ಕೆ ಇಂತಿಷ್ಟು ಸಮಯ ಅಂತ ನಿಗದಿ ಮಾಡಿದ್ರೆ ಎಲ್ಲ ಪಕ್ಷಗಳಿಗೂ ಕೂಡ ಅದನ್ನು ಹಂಚಿಕೆ ಮಾಡ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಲೋಕಸಭೆಯಲ್ಲಿ 543 ಜನ ಸದಸ್ಯರಿರ್ತಾರೆ. ಒಟ್ಟು ನಿಗದಿಯಾದಂತಹ ಸಮಯ 8 ಗಂಟೆ. ಅದನ್ನು 543 ಜನ ಸದಸ್ಯರಿಗೂ ಹಂಚಲಾಗುತ್ತೆ. 543 ಇಂಟು 8 ಗಂಟೆಯನ್ನ ಮಾಡಿದ್ರೆ ಒಬ್ಬೊಬ್ಬರಿಗೆ ಸರಿಸುಮಾರು 0.88 ಸೆಕೆಂಡ್ ಬರುತ್ತೆ. ಇದನ್ನ ಆಯಾ ಪಕ್ಷಗಳಿಗೆ ಹಂಚಲಾಗುತ್ತೆ. ಈಗ ಕಾಂಗ್ರೆಸ್ನಿಂದ 99 ಜನ ಸಂಸದರಿದ್ದಾರೆ, ಅವರಿಗೆ ಎಷ್ಟು ಗಂಟೆ ಬರುತ್ತೆ ಅಂತ ಹೇಳಿ ಅವರಿಗೆ ನಿಗದಿ ಮಾಡಲಾಗುತ್ತೆ. ಬಿಜೆಪಿಯಿಂದ 240 ಜನ ಇದ್ದಾರೆ, ಬಿಜೆಪಿ ಅವರಿಗೆ ಇಂತಿಷ್ಟು ಗಂಟೆ ಅಂತ ನಿಗದಿ ಮಾಡಲಾಗುತ್ತೆ. ಕೆಲವೊಮ್ಮೆ ಇದನ್ನ ಇದೇ ನಿಯಮದ ಆಧಾರದಲ್ಲಿ ಹಂಚಿಕೆ ಮಾಡಲಾಗುತ್ತೆ ಅಂತಿಲ್ಲ. ಈಗ ಅಸಾದುದ್ದೀನ್ ಓವೈಸಿ ವಕ್ಫ್ ಬಿಲ್ನ ವಿರುದ್ಧವಾಗಿ ಮಾತನಾಡಬೇಕು ಅಂತ ಬಯಸಿರ್ತಾರಪ್ಪ, ಅಂತಹ ಸಂದರ್ಭದಲ್ಲಿ ನಿಮಗೆ ಇಂತಿಷ್ಟು ಸೆಕೆಂಡ್ ಮಾತ್ರ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಸ್ಪೀಕರ್ ಹೇಳೋದಿಲ್ಲ. ಸ್ವಲ್ಪ ಲಿಬರಲ್ ಆಗಿ ಅವರಿಗೆ ಸಮಯವನ್ನು ಕೊಡ್ತಾರೆ. 1-2 ನಿಮಿಷ ಕೊಡಬಹುದು, 5 ನಿಮಿಷ ಕೊಡಬಹುದು. ಹೀಗಾಗಿ 8 ಗಂಟೆ ನಿಗದಿಯಾಗಿದ್ರೂ ಕೂಡ ಆ ಚರ್ಚೆ 10 ಗಂಟೆಗೂ ಕೂಡ ವಿಸ್ತರಣೆ ಆಗಬಹುದು. ಲೋಕಸಭೆಯಲ್ಲಿ ಏನಾಯ್ತು, ಈ ಚರ್ಚೆ 14 ಗಂಟೆಗಳ ಕಾಲಕ್ಕೆ ವಿಸ್ತರಣೆ ಆಯಿತು. ಬಹಳ ಸುದೀರ್ಘವಾಗಿ ವಕ್ಫ್ನ ವಿಚಾರವಾಗಿ ಚರ್ಚೆ ನಡೀತು. ಪರವಾಗಿ ವಾದ ಮಾಡುವವರಿಗೂ ಸಮಯ ಕೊಡಲಾಯಿತು, ವಿರುದ್ಧವಾಗಿ ವಾದ ಮಾಡುವವರಿಗೂ ಕೂಡ ಸಮಯ ಕೊಡಲಾಯಿತು. ಇಷ್ಟೆಲ್ಲಾ ಚರ್ಚೆಗಳು ನಡೆದರೂ ಕೂಡ ರಾಹುಲ್ ಗಾಂಧಿ ಮಾತ್ರ ಒಮ್ಮೆಯೂ ಎದ್ದು ನಿಂತಿಲ್ಲ. ರಾಹುಲ್ ಗಾಂಧಿ ವಕ್ಫ್ನ ಬಗ್ಗೆ ತುಟಿಯನ್ನೇ ಬಿಚ್ಚಿಲ್ಲ. ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನ ಪರವಾಗಿ ಬೇರೆ ಬೇರೆ ನಾಯಕರು ಮಾತನಾಡಿದ್ರು, ಗೌರವ್ ಗೊಗೊಯ್ ಮಾತನಾಡಿದ್ರು, ಕೆಲ ಮುಸ್ಲಿಂ ಸಂಸದರು ಕೂಡ ಮಾತನಾಡಿದ್ರು. ಆದರೆ ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕ. ಸಾಮಾನ್ಯವಾಗಿ ಈ ಸಮಯ ಹಂಚಿಕೆ ಆಗಿರುತ್ತಲ್ಲ, ಒಂದು ಪಕ್ಷಕ್ಕೆ ಇಂತಿಷ್ಟು ಸಮಯ ಅಂತ, ಅದರಲ್ಲಿ ವಿಪಕ್ಷದ ನಾಯಕನಿಗೆ ಜಾಸ್ತಿ ಸಮಯವನ್ನು ನಿಗದಿ ಮಾಡಲಾಗಿರುತ್ತೆ. ಆದರೆ ರಾಹುಲ್ ಗಾಂಧಿ ವಕ್ಫ್ನ ಬಗ್ಗೆ ಯಾವುದೇ ರೀತಿಯಲ್ಲೂ ಮಾತನಾಡಿಲ್ಲ. ರಾತ್ರಿ 2 ಗಂಟೆ ಸುಮಾರಿಗೆ ವೋಟಿಂಗ್ ನಡೀತಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸದನಕ್ಕೆ ಹಾಜರಾಗ್ತಾರೆ. ಮಧ್ಯದಲ್ಲಿ ಚರ್ಚೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎದ್ದು ಹೋಗಿರ್ತಾರೆ, ಸದನದಲ್ಲಿ ಕೂಡ ಇರೋದಿಲ್ಲ. ವೋಟಿಂಗ್ ಸಮಯದಲ್ಲಿ ಬರ್ತಾರೆ, ಅದರ ವಿರುದ್ಧವಾಗಿ ವೋಟ್ ಮಾಡ್ತಾರೆ, ಅವರು ತೆರಳುತ್ತಾರೆ. ಇಂತಹ ಮಹತ್ವದ ಮಸೂದೆ ಬಂದಂತಹ ಸಂದರ್ಭದಲ್ಲಿ ವಿಪಕ್ಷ ಅದನ್ನು ವಿರೋಧಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಇಡೀ ಸದನವನ್ನ ಲೀಡ್ ಮಾಡಬೇಕಾಗಿದ್ದು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ, ಜೊತೆಗೆ ವಿಪಕ್ಷದ ನಾಯಕನೂ ಕೂಡ ಹೌದು. ಹೀಗಾಗಿ ತನ್ನ ಸಂಸದರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಯಾರಾದರೂ ತಪ್ಪು ಮಾತನಾಡಿದ್ರೆ ಅದನ್ನು ತಿದ್ದುವಂತಹದ್ದು, ಅಲ್ಲಿ ಎದ್ದು ನಿಂತ್ಕೊಂಡು ಅದಕ್ಕೆ ಕರೆಕ್ಟ್ ಮಾಡುವಂತಹ ಕೆಲಸವನ್ನ ಎಲ್ಲೋದನ್ನ ವಿಪಕ್ಷ ನಾಯಕ ಮಾಡಬೇಕು. ಆದರೆ ಈ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ನಡವಳಿಕೆ ಯಾವ ರೀತಿಯಾಗಿತ್ತು ಅಂತಂದ್ರೆ, ಒಬ್ಬ ಈಗ ತಾನೇ ಗೆದ್ದು ಬಂದಂತಹ ಆರ್ಡಿನರಿ ಸಂಸದನ ರೀತಿಯಲ್ಲಿತ್ತು. ಅವರೊಬ್ಬ ವಿಪಕ್ಷ ನಾಯಕ ಅಂತ ಯಾವ ಕಾರಣಕ್ಕೂ ಅನಿಸ್ತಾ ಇರಲಿಲ್ಲ. ಹೀಗಾಗಿ ಮುಸ್ಲಿಂ ಸಂಘಟನೆಗಳು ರಾಹುಲ್ ಗಾಂಧಿ ನಡೆಯನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡಿದವೆ. ಯಾಕೋಸ್ಕರವಾಗಿ ವಿಪಕ್ಷ ನಾಯಕ ಮಾತನಾಡಿಲ್ಲ, ಅದು ಕೂಡ ಇಂತಹ ಗಂಭೀರವಾದಂತಹ ವಿಚಾರ. ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ನಂಬಿಕೊಂಡಿರುವಂತಹದ್ದೇ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ. ಕಾಂಗ್ರೆಸ್ ಇವತ್ತು ಯಾವುದಾದ್ರೂ ರಾಜ್ಯದಲ್ಲಿ ಗೆಲ್ತಾ ಇದೆ ಅಥವಾ ಯಾವುದಾದ್ರೂ ಕ್ಷೇತ್ರದಲ್ಲಿ ಬಹಳ ಭದ್ರವಾಗಿ ನೆಲೆಯೂರಿದೆ ಅಂತಂದ್ರೆ ಅದಕ್ಕೆ ಮುಸ್ಲಿಂ ವೋಟ್ ಬ್ಯಾಂಕ್ ಕಾರಣ. ಇವತ್ತಿಗೂ ಕೂಡ ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಬೆಂಬಲಿಸುತ್ತಿರುವಂತಹ ಸಮುದಾಯ ಅದು. ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಬಲವಾದಂತಹ ಕಾನೂನನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ. ಅದನ್ನು ವಿರೋಧಿಸಬೇಕು ಅಂತ ಆ ಸಮುದಾಯ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಲೋಕಸಭೆಯ ವಿಪಕ್ಷ ನಾಯಕನಾಗಿ ಯಾಕೆ ಅದನ್ನು ಖಂಡಿಸಿ ಮಾತನಾಡಿಲ್ಲ, ಹೀಗಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ರಾಹುಲ್ ಗಾಂಧಿಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂತಹ ಸಾಧ್ಯತೆಗಳಿದೆ. ಈ ಆಕ್ರೋಶ ಇನ್ನಷ್ಟು ಜಾಸ್ತಿಯಾಗಿದ್ದು ಯಾಕೆ ಕೇಳಿದ್ರೆ, ಒಂದು ಕಡೆ ರಾಹುಲ್ ಗಾಂಧಿ ಮಾತನಾಡದೆ ನುಣಿಸಿಕೊಂಡ್ರು, ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿ ಪಕ್ಷದ ವಿಪ್ ಇದ್ರೂ ಕೂಡ ಸದನಕ್ಕೆ ಹಾಜರಾಗಿಲ್ಲ. 1ನೇ ತಾರೀಕು ಲೋಕಸಭೆಯಲ್ಲಿ ಮಂಡನೆ ಆಯ್ತಲ್ಲ ವಕ್ಫ್ ಬಿಲ್, ಆ ಇಡೀ ದಿನ ಪ್ರಿಯಾಂಕಾ ಗಾಂಧಿ ಸದನಕ್ಕೆ ಹಾಜರಾಗಿಲ್ಲ. ಪಕ್ಷದ ನಾಯಕರ ಬಳಿಯಲ್ಲಿ ಈ ಬಗ್ಗೆ ಕೇಳಿದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ವಿದೇಶ ಪ್ರವಾಸ ನಿಗದಿಯಾಗಿತ್ತು, ಅವರ ಆಪ್ತರೊಬ್ಬರಿಗೆ ಹೆಲ್ತ್ ಎಮರ್ಜೆನ್ಸಿ ಇತ್ತು, ಹೀಗಾಗಿ ಪ್ರಿಯಾಂಕಾ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಹೀಗಂತ ಕಾಂಗ್ರೆಸ್ನವರು ಸಮಜಾಯಿಷಿ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೇರಳದ ಮುಸ್ಲಿಂ ಸಂಘಟನೆಗಳು ಇದನ್ನು ಒಪ್ಕೊಳ್ತಾ ಇಲ್ಲ. ಕೇರಳದವರು ಇದನ್ನ ಭಾರಿ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಗೆದ್ದಿರೋದೆಲ್ಲಿಂದ? ವಯನಾಡಿನಿಂದ. ವಯನಾಡಿನಲ್ಲಿ ಬಹುಸಂಖ್ಯಾತರಾಗಿರುವಂತಹದ್ದು ಮುಸ್ಲಿಮರು, ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರ. ಅಲ್ಲಿ ಪ್ರಿಯಾಂಕಾ ಗಾಂಧಿ ಭಾರಿ ಬಹುಮತದೊಂದಿಗೆ ಆರಿಸಿ ಬಂದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶದ ರಾಜಕಾರಣದಲ್ಲಿ ಪ್ರಸ್ತುತರಾಗಿ ಉಳ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣವೂ ಕೂಡ ಈ ವಯನಾಡಿನ ಕ್ಷೇತ್ರದ ಜನತೆ. ಯಾಕೆಂತಂದ್ರೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿಯನ್ನ ಹೀನಾಯವಾಗಿ ಅಲ್ಲಿನ ಮತದಾರರು ಈ ಹಿಂದೆ ಸೋಲಿಸಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಕೈ ಹಿಡಿದಿದ್ದು ವಯನಾಡಿನ ಮತದಾರರು. ವಯನಾಡಿನಲ್ಲಿರುವಂತಹ ಮುಸ್ಲಿಂ ಸಮುದಾಯದವರು ನೆಹರು ಗಾಂಧಿ ಕುಟುಂಬದ ಬಗ್ಗೆ ಇಷ್ಟೊಂದು ನಿಷ್ಠೆಯನ್ನ ಇಟ್ಟುಕೊಂಡಿದ್ದಾರೆ, ಅಷ್ಟೊಂದು ಪ್ರೀತಿಯನ್ನ ತೋರಿಸಿದ್ದಾರೆ. ಇಷ್ಟಾದ್ರೂ ಕೂಡ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಬಂದಂತಹ ಈ ಒಂದು ಬಿಲ್ ಅನ್ನ ರಾಹುಲ್ ಗಾಂಧಿ ಅವರಾಗ್ಲಿ ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ ವಿರೋಧಿಸಿಲ್ಲ. ಕೇವಲ ಬಾಲಿಶತನದ ಕಾರಣವನ್ನು ಕೊಟ್ಟು ಇಬ್ಬರು ಕೂಡ ತಪ್ಪಿಸಿಕೊಂಡಿದ್ದಾರೆ ಅಂತ ಕೇರಳದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇರಳದ ಮುಸ್ಲಿಮರ ಮುಖವಾಣಿ ಅಂತ ಕರೆಸಿಕೊಳ್ಳುವಂತಹ ಸುಪ್ರಭಾತಂ ಪತ್ರಿಕೆ ಕೂಡ ತನ್ನ ಸಂಪಾದಕೀಯದಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ನಡೆಯನ್ನ ಖಂಡಿಸಿ ಲೇಖನವನ್ನು ಪ್ರಕಟಿಸಿದೆ. ಪ್ರಿಯಾಂಕಾ ಗಾಂಧಿ ಅವರ ರಾಜಕೀಯ ಜೀವನದ ಅತಿ ದೊಡ್ಡ ಕಪ್ಪು ಚುಕ್ಕೆ ಅಂತ ಸುಪ್ರಭಾತಂ ಪತ್ರಿಕೆ ಟೀಕಿಸಿದೆ. ರಾಹುಲ್ ಗಾಂಧಿ ಅವರು ಯಾಕೆ ಮಾತನಾಡಿಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಯಾಕೆ ಗೈರಾದ್ರು,
ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದ್ರೆ ಕೆಲವೊಂದಷ್ಟು ಅನುಮಾನಗಳು ಸೃಷ್ಟಿಯಾಗ್ತವೆ. ಮೊದಲನೇದಾಗಿ ಕೇರಳದಲ್ಲಿರುವಂತಹ ಕ್ರಿಶ್ಚಿಯನ್ ಸಂಘಟನೆಗಳು ಈ ವಕ್ಫ್ ಬಿಲ್ ಅನ್ನ ಬೆಂಬಲಿಸಿದ್ವು. ಈ ವಕ್ಫ್ ಬಿಲ್ ಅನ್ನ ಇಡೀ ಕೇರಳದ ಎಲ್ಲ ಸಂಸದರು ಕೂಡ ಬೆಂಬಲಿಸಬೇಕು ಅಂತ ಅವರು ಕರೆ ಕೊಟ್ಟಿದ್ರು. ಅಂದ್ರೆ ಕೇರಳದಲ್ಲಿ ಇನ್ನೊಂದು ದೊಡ್ಡ ಸಮುದಾಯವಾದಂತಹ ಕ್ರಿಶ್ಚಿಯನ್ ಸಮುದಾಯ ಈ ಬಿಲ್ ನ ಪರವಾಗಿತ್ತು. ಒಂದು ವೇಳೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬಿಲ್ ನ ವಿರುದ್ಧವಾಗಿ ಮಾತನಾಡಿದ್ದೇ ಆದ್ರೆ ಆ ಸಮುದಾಯ ಬೇಸರಗೊಳ್ಳಬಹುದು ಅಂತೇಳಿ ಈ ಬಿಲ್ ನಿಂದ ಅಂತರವನ್ನು ಕಾಯ್ದುಕೊಂಡಿರಬಹುದು. ಈ ರೀತಿಯಾದಂತಹ ಕೆಲ ಚರ್ಚೆಗಳು ಕೂಡ ನಡೀತಾ ಇದೆ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಇದು ತುಂಬಾ ಜೆನ್ಯೂನ್ ರೀಸನ್ ಅಂತ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಆಕ್ಚುಯಲ್ ರೀಸನ್ ಏನು ಕೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರದಲ್ಲಿ ಮಾತನಾಡುವಂತಹ ಸಾಮರ್ಥ್ಯವೇ ಇರಲಿಲ್ಲ. ರಾಹುಲ್ ಗಾಂಧಿ ಅವರ ಸಬ್ಜೆಕ್ಟೇ ಇದಾಗಿರಲಿಲ್ಲ. ಹೇಗೆ ಅಂತಂದ್ರೆ, ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾದ ಮೇಲೆ ಲೋಕಸಭೆಯಲ್ಲಿ ಏನೇನು ಮಾತನಾಡಿದ್ದಾರೆ ಅಥವಾ ಅವರು ಸಂಸದರಾಗಿ ಲೋಕಸಭೆಯಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ, ಮುಖ್ಯವಾಗಿ ಅದಾನಿ ಅಂಬಾನಿ, ಮೀಸಲಾತಿ, ಸಂವಿಧಾನ, ಈ ಒಂದಷ್ಟು ಸಬ್ಜೆಕ್ಟ್ ಅನ್ನ ಬಿಟ್ಟರೆ ರಾಹುಲ್ ಗಾಂಧಿ ಅವರು ಬೇರೆ ಸಬ್ಜೆಕ್ಟ್ನ ಬಗ್ಗೆ ಬಹಳ ಸುದೀರ್ಘವಾಗಿ ಯಾವತ್ತೂ ಮಾತನಾಡಿಲ್ಲ. ಅದೂ ಅಲ್ಲದೆ ವಕ್ಫ್ ಬಿಲ್ ಅನ್ನ ಕೇಂದ್ರ ಸರ್ಕಾರ ದಿಢೀರ್ ಅಂತ ತಂತು. ಅಂದ್ರೆ ಲೋಕಸಭೆಯಲ್ಲಿ ಇಂತಿಷ್ಟನೇ ತಾರೀಕು ಚರ್ಚೆ ಆಗುತ್ತೆ, ಹೀಗಾಗುತ್ತೆ ಅಂತ ಅದಕ್ಕೆ ಹೆಚ್ಚಿನ ಸಮಯವನ್ನೇ ಕೊಟ್ಟಿಲ್ಲ. ಬಿಲ್ ಅನ್ನ ಯಾವಾಗ ತರ್ತಾರೆ ಅನ್ನೋದ್ರ ಬಗ್ಗೆ ಸುಳಿವೇ ಇರಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ ಹೋಮ್ ವರ್ಕ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇದೇ ಕಾರಣದಿಂದ ರಾಹುಲ್ ಗಾಂಧಿ ಮಾತನಾಡೋದ್ರಿಂದ ದೂರ ಉಳಿದಿರಬಹುದು ಅನ್ನುವಂತ ಮಾತುಗಳಿದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಂದ ಏನು ಡ್ಯಾಮೇಜ್ ಆಗಿತ್ತೋ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಸೋನಿಯಾ ಗಾಂಧಿ ಒಂದು ಹಂತಕ್ಕೆ ಮಾಡಿದ್ದಾರೆ. ರಾಜ್ಯಸಭೆಯಲ್ಲೂ ಕೂಡ 2:35 ವೇಳೆಗೆ ಈ ಬಿಲ್ ಪಾಸ್ ಆಗಿತ್ತು. ಆ ರಾತ್ರಿ 2:35 ವೇಳೆಯಲ್ಲೂ ಕೂಡ ಸೋನಿಯಾ ಗಾಂಧಿ ಖುದ್ದು ಹಾಜರಿದ್ರು. ಹಾಗೆ ನೋಡಕ್ ಹೋದ್ರೆ ಸೋನಿಯಾ ಗಾಂಧಿ ಅವರ ಆರೋಗ್ಯ ಅಷ್ಟೇನು ಸರಿ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ರಾತ್ರಿ 2:35 ವೇಳೆಯಲ್ಲೂ ಕೂಡ ಹಾಜರಿದ್ದು ಆ ಬಿಲ್ನ ವಿರುದ್ಧವಾಗಿ ವೋಟಿಂಗ್ ಮಾಡಿದ್ದಾರೆ. ಜೊತೆಗೆ ಬಿಲ್ನ ವಿರುದ್ಧವಾಗಿ ಮಾತನಾಡಿದ್ದಾರೆ ಕೂಡ. ಆದ್ರೆ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನಾಗಿ ಮಾತನಾಡದೇ ಇರುವಂತಹದ್ದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿದೆ. ಪ್ರಿಯಾಂಕಾ ಗಾಂಧಿ ಅವರು ವಿಪ್ ಇದ್ರೂ ಕೂಡ ಗೈರಾಗಿರುವಂತಹದ್ದು ಸಹ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದೆ. ಮುಸ್ಲಿಂ ಸಮುದಾಯ ಇದರಿಂದ ಬೇಸರಗೊಂಡಿದೆ. ಮಿತ್ರರೇ, ಇಂತಹ ವಿಚಾರದಲ್ಲೆಲ್ಲ ರಾಜಕಾರಣಿಗಳು ಬಹಳ ಕಮಿಟ್ಮೆಂಟ್ ಅನ್ನು ತೋರಿಸಬೇಕಾಗುತ್ತೆ. ಉದಾಹರಣೆಗೆ ಅಮಿತ್ ಶಾ ಅವರು 1ನೇ ತಾರೀಕು ಲೋಕಸಭೆಯಲ್ಲಿ ಈ ಬಿಲ್ ಮಂಡನೆ ಆಯ್ತಲ್ಲ, ಆ ಇಡೀ ದಿನ ಲೋಕಸಭೆಯಲ್ಲಿದ್ರು. ರಾತ್ರಿ 2:30 ವೇಳೆಗೆ ಬಿಲ್ ಪಾಸ್ ಆಗಿ ಎಲ್ಲ ಮುಗಿದು ಹೋಗಿತ್ತು. ಅಮಿತ್ ಶಾ ಅವರು ಲೋಕಸಭೆಯಿಂದ ತೆರಳುವಂತಹ ವೇಳೆ ರಾತ್ರಿ 3 ಗಂಟೆ ಆಗಿತ್ತು. ಮಾರನೇ ದಿನ ಅಂದ್ರೆ 2ನೇ ತಾರೀಕು ರಾಜ್ಯಸಭೆಯಲ್ಲಿ ಬಿಲ್ ಮಂಡಿಸಲಾಯಿತು. ಆ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಅವರು ಖುದ್ದು ಹಾಜರಿದ್ರು. ಹಾಗೆ ನೋಡಕ್ ಹೋದ್ರೆ ಅಮಿತ್ ಶಾ ಅವರೇನು ರಾಜ್ಯಸಭೆಯಲ್ಲಿ ಹಾಜರಿರಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ. ಯಾಕೆಂದ್ರೆ ಅಮಿತ್ ಶಾ ಅವರು ರಾಜ್ಯಸಭೆಯ ಸದಸ್ಯರಲ್ಲ, ಅವರಿಗಲ್ಲಿ ವೋಟಿಂಗ್ ಕೂಡ ಇರಲಿಲ್ಲ. ರಾಜ್ಯಸಭೆಯ ಸಭಾನಾಯಕರಾಗಿರುವಂತಹದ್ದು ಸ್ವತಃ ಜೆ.ಪಿ. ನಡ್ಡಾ. ಹೀಗಿದ್ರೂ ಸಹ ಅಮಿತ್ ಶಾ ಅವರು ರಾತ್ರಿ 2:30 ಕೂಡ ಸದನದಲ್ಲಿ ಹಾಜರಿದ್ರು. ಹಿಂದಿನ ದಿನ 3 ಗಂಟೆವರೆಗೂ ಸದನದಲ್ಲಿ ಹಾಜರಿದ್ದು, ಮಾರನೇ ದಿನವೂ ಕೂಡ 3 ಗಂಟೆವರೆಗೆ ಚರ್ಚೆಯಲ್ಲಿ ಭಾಗಿಯಾಗುವಂತಹದ್ದು ಅಷ್ಟು ಈಸಿ ವಿಚಾರ ಅಲ್ಲ. ಆದ್ರೆ ಅಮಿತ್ ಶಾ ಅವರು ಅಂತಹ ಕಮಿಟ್ಮೆಂಟ್ ಅನ್ನು ತೋರಿಸಿದ್ರು. ಯಾಕೆಂದ್ರೆ ಈ ದೇಶದ ಪ್ರಧಾನಿ ದೇಶದಲ್ಲೇ ಇರಲಿಲ್ಲ, ಅವರು ಥೈಲ್ಯಾಂಡ್ ಪ್ರವಾಸದಲ್ಲಿದ್ರು. ಇಂತಹ ಸಂದರ್ಭದಲ್ಲಿ ದೇಶದ ಅತ್ಯಂತ ಮಹತ್ವದ ಕಾನೂನು ಪಾಸ್ ಆಗ್ತಾ ಇದೆ. ದೇಶದ ನಂಬರ್ 2 ಪೊಸಿಷನ್ ನಲ್ಲಿರುವಂತಹ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಆ ಬಿಲ್ ನ ಟೋಟಲ್ ರೆಸ್ಪಾನ್ಸಿಬಿಲಿಟಿಯನ್ನ ತನ್ನ ಹೆಗಲ ಮೇಲೆ ತೆಗೆದುಕೊಂಡು ಎಲ್ಲವನ್ನ ಸ್ಮೂತ್ ಆಗಿ ರನ್ ಆಗುವಂತೆ ನೋಡಿಕೊಂಡ್ರು. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಈ ಬಿಲ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರಾದಂತಹ ದೇವೇಗೌಡ ಅವರ ಬದ್ಧತೆ. ದೇವೇಗೌಡರು ಕೂಡ ರಾತ್ರಿ 2:30 ವೇಳೆಗೆ ಬಿಲ್ ನ ಪರವಾಗಿ ವೋಟ್ ಹಾಕೋದಕ್ಕೆ ಹಾಜರಿದ್ರು. ಅವ್ರ ವೋಟ್ ಏನು ಅಷ್ಟು ಅನಿವಾರ್ಯತೆ ಇರಲಿಲ್ಲ. ಎನ್ಡಿಎಗೆ ಬಹುಮತ ಇತ್ತು, ಬಿಲ್ ಪಾಸ್ ಆಗ್ತಾ ಇತ್ತು. ಆದ್ರೂ ಕೂಡ ದೇವೇಗೌಡರು ಸದನದಲ್ಲಿ ಹಾಜರಿದ್ದು ಬಿಲ್ ನ ಪರವಾಗಿ ಮತ ಚಲಾಯಿಸಿದ್ರು. ಬಿಲ್ ಅನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ಇಷ್ಟೊಂದು ಬದ್ಧತೆಯನ್ನ ತೋರಿಸುತ್ತಿರುವಂತಹ ಸಂದರ್ಭದಲ್ಲಿ ಬಿಲ್ ಅನ್ನ ವಿರೋಧಿಸಬೇಕಾದಂತವರು ಇನ್ನೂ ಹೆಚ್ಚು ಬದ್ಧತೆಯನ್ನು ತೋರಿಸಬೇಕಾಗಿತ್ತು. ಆದರೆ ನೆಹರು ಗಾಂಧಿ ಕುಟುಂಬದವರು ಆ ಬದ್ಧತೆಯನ್ನು ತೋರಿಸಿಲ್ಲ. ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿ ಎಡವಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ವಯನಾಡಿನ ಸಂಸದರಾಗಿ ಸದನಕ್ಕೆ ಗೈರಾಗಿರುವಂತಹದ್ದು ಆ ಕ್ಷೇತ್ರದ ಮತದಾರರನ್ನ ಕೆರಳಿಸಿದೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ